ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ರೈತ ಸಂಘ ಮತ್ತು ಹಸಿರು ಸೇನೆ ನಿಧಾನಕ್ಕೆ ರಾಜ್ಯವ್ಯಾಪಿ ಆಗ್ತಾ ಅನ್ನೋದು ಈಗಾಗಲೇ ಹಲವು ಸಲ ನಾವು ಚರ್ಚೆನೂ ಮಾಡ್ತಾಯಿದ್ವಿ. ಮೇಲಿನ ಮೇಲೆ ಕಾರಣ ಇಷ್ಟೇ, ಒಂದು ಹೊಸ ವ್ಯವಸ್ಥೆ ಬೆಳಿಬೇಕಾಗ್ಯದಿಲ್ಲ. ಈಗಾಗಲೇ ಭ್ರಷ್ಟಗೊಂಡದ, ಅದೇ ಕಾಲಕ್ಕೆ ವಂಶ ಪಾರಂಪರ್ಯ ಇಲ್ಲದ, ಇಲ್ಲಿ ಏನು ದೋಷ ಇರಬೇಕಾಗಿತ್ತು ಅವೆಲ್ಲರೂ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಸೇರ್ಕೊಂಡಿದ್ದಾವೆ. ಇವತ್ತೊಂದು ಹೊಸದಾದಂಥ ಒಂದು ವ್ಯವಸ್ಥೆ, ಇದನ್ನು ಬದಲು ಮಾಡುವಂಥ ವ್ಯವಸ್ಥೆ ಬರಬೇಕಾಗಿದೆ. ಆ ದಿಶೆಯಲ್ಲೇ ಒಂದು ದಿಟ್ಟ ಹೆಜ್ಜೆಯನ್ನು, ಜಗತ್ ಕನ್ನಡ ಒಂದು ಪುಟ್ಟ ಹೆಜ್ಜೆ, ಅದು ದಿಟ್ಟ ಹೆಜ್ಜೆ, ಇದು ಆಗಲೇಬೇಕಾದ್ದು. ಆ ಕೆಲಸವನ್ನು ಶಶಿಕಾಂತ್ ಗುರೂಜಿ, ಅವ್ರ ಜೊತೆಗಾರರಂಥ ಚೂಣಪ್ಪ ಪೂಜಾ, ಇನ್ನೂ ಅನೇಕ ರೈತ ಮಿತ್ರರು ಕೊಡ್ಕೊಂಡು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಾರೆ, ಪ್ರತಿ ಜಾಗೃತಿ ಮಾಡ್ತಿದ್ದಾರೆ. ಹೀಗಂತೆ ಓಪನ್ ಆಗಿ ಈ ರಾಯಭಾಗದ ಒಂದು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮತ್ತು ಮದ್ಯ ಮುಕ್ತ ರಾಜ್ಯ ನಿರ್ಮಾಣವಾಗಲಿ ಅಂತ ಬಯಸ್ತಾ ಇದ್ದಾರೆ. ಇದು ಸಾಧ್ಯನಾ ಅಂತ, ಯಾಕಂದರೆ ಸಾಧ್ಯ ಆಗಬೇಕಾಗಿದ್ರೆ ಇಡೀ ವ್ಯವಸ್ಥೆನ ಬದಲಾಗಬೇಕಾಗಿದೆ. ಮದ್ಯಂತಿ ಬ್ಯಾನ್ ಆಗೋದು ಮೋಸ್ಟ್ಲಿ ಅಸಾಧ್ಯ ಇವತ್ತಿನ ಪರಿಸ್ಥಿತಿ. ಪ್ರತಿಯೊಂದು ರಾಜ್ಯ ಸರ್ಕಾರನೂ, ದೇಶದ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ, ಇವರು ಯಾರಿಗೂ ಈ ಸಾರಾಯಿಯನ್ನು ನಿಷೇಧ ಮಾಡಬೇಕು ಅನ್ನೋ ಮನಸ್ಸಿಲ್ವೇ ಇಲ್ಲ. ಇನ್ನು ಭ್ರಷ್ಟಾಚಾರ ಎಲ್ಲ ಕಡೆ ಹೋಗೋದು ಹೋಗ್ಬಿಟ್ಟದ್ರಿ, ಅದು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಬೆಳೆದೋಗ್ಬಿಟ್ಟದು. ಇದಕ್ಕೆ ಕಾರಣೀಕರ್ತರು ಯಾರು? ಎಲ್ಲರೂ ನಾವು, ನೀವು, ಎಲ್ಲರೂ ರಾಜಕಾರಣಿಗಳು. ಪಾಪ ಅವ್ರು ರೊಕ್ಕ ಎಲ್ಲರೂ ಮಾಡ್ತಾರೆ. ಮೊದಲು ನಾವು ತಪ್ಪು ಮಾಡ್ತಿದ್ವಿ, ಮತದಾರ ಅಂತ ಅವ್ರು ದುಡ್ಡು ತೊಗೊಂಡು ಓಟ್ ಹಾಕುವಂಥ ಒಂದು ಹೊಲಸು ಪ್ರವೃತ್ತಿ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಮೊದಲೇ ದೋಷಿಗಳು ನಾವು ಮತದಾರರು. ಈ ಮತದಾರರು ಎಲ್ಲಿವರೆಗೆ ಭ್ರಷ್ಟತೆ ಹಣವನ್ನು ತೆಗೆದುಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಇದು ಬದಲಾವಣೆ ಇಲ್ಲ. ಆದ್ರೆ ಮಾಡೋರು ಯಾರು? ತಿಳಿ ಚೆಲುವು ಕೆಲಸ ಮಾಡೋರು ಯಾರು? ಗಾಂಧೀಜಿಯವ್ರು ಪಾಪ ಹೇಳಿದರು, ಮಾಡಿದರು. ಅದೇ ಕಾಲ ಇತಿಹಾಸ ಹೈದರಾಲಿ ಅದ ಮಗ ಇದ್ದ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದಲ್ಲೇ ಸಾರಾಯಿ ನಿಷೇಧ ಮಾಡಿದರು. ಆದರೆ ಅದ್ರ ನಂತರದಲ್ಲಿ ಯಾರೂ ಆ ಸಾಹಸ ಮಾಡಲಿಲ್ಲ. ಅಲ್ಲೇ ಇಲ್ಲೇ ಏನೋ ಕೇಳಿದ್ರು, ಗಾಂಧೀಜಿಯವ್ರು ನೆಲಗಟ್ಟೆ ಒಂದಿಷ್ಟು ಗುಜರಾತ್ನಲ್ಲಿ ಬ್ಯಾನ್ ಮಾಡಿದರು. ಅದರ ಕಳ್ಳ ಸಾರಾಯಿ ಜೋರಾಗಿಬಿಟ್ಟಿತ್ತು. ಬಿಹಾರದಲ್ಲಿ ಅದ ಪರಿಸ್ಥಿತಿ. ನಮ್ಮ ನಿತೀಶ್ ಕುಮಾರ್ ಇದ್ದಾಗ ಮಾಡಿದರು, ಹೆಣ್ಮಕ್ಳ ಮೇಲೆ ಸೋಟ್ ತೋರಿಸುವಾಗಿ. ಅದರ ಪ್ರಾಮಾಣಿಕವಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ. ಅವರಿಗೆ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲವೋ ಅಥವಾ ವ್ಯವಸ್ಥೆನ ಬದಲಾಗಲಿಲ್ಲವೋ ಅದು ಬೇರೆ ಮಾತು. ಯಾಕಂದರೆ ಇವತ್ತು ನಮ್ಮ ದೇಶದ 50% ಹೆಣ್ಮಕ್ಳು, ವಿಶೇಷವಾಗಿ ಮ್ಯಾಕ್ಸಿಮಮ್ ಯಾರು ಸಾರಾಯಿನ ತೊಗೊಳ್ಳೋದಿಲ್ಲ. ಇಲ್ಲಿ 1% 2% ಇರಬೇಕು. ಅವರು ಮತ್ತು ಇಲ್ಲಿ ಪ್ರಾಮಾಣಿಕರು ಕೂಡಿದ್ರು ಓಡಿಸ್ಲಿಕ್ಕೆ ಸಾಧ್ಯ ಅದ, ಇಲ್ಲಂತಲ್ಲ. ಅದ್ರ ಪ್ರಾಮಾಣಿಕರಿಗೆ ಒಂದನೇದಾಗೆ ಭಾಳಷ್ಟು ನಮ್ಮಲ್ಲಿ ಪ್ರಾಮಾಣಿಕರಿದ್ದಾರೆ, ಇಲ್ಲ ಅಂತಲ್ಲ. ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಧ್ವನಿ ಇಲ್ಲ. ಯಾಕಂದರೆ ಪ್ರಾಮಾಣಿಕರಿಗೆ ಜ್ಞಾನ ಇರಬೇಕಂತಿಲ್ಲ, ಬುದ್ಧಿ ಇರಬೇಕಂತಿಲ್ಲ. ಆದರೆ ಜ್ಞಾನಿ ಇದ್ದರೂ ಸಹಿತ ಕೆಲವರು ಅಲ್ಪಸಂಖ್ಯಾತರಾಗಿ ಬಿಡ್ತಾರೆ. ಅವ್ರ ಮಾತನ್ನು ಯಾರೂ ಕೇಳಿಸ್ತಿಲ್ಲ. ಇಂಥ ಪ್ರಸಂಗದಲ್ಲಿ ಅದು ಬಹುಸಂಖ್ಯಾತರನ್ನಾಗಿ ಮಾಡೋ ವಿಷಯ, ಭಾಳ ಜನರಾಗಿ ಮಾಡೋ ವಿಷಯ ನಮ್ಮ ಶಶಿಕಾಂತ್ ಗುರೂಜಿಯವರು ಈ ಹಿಂದೆ ನಮ್ಮ ಬಾಬಾಗಳು ಪಾಟೀಲ್ ಮಾತಾಡ್ತಾಯಿದ್ರು ನಮ್ಮ ಜೊತೆಗೆ. ಅದೇ ಕಾಲಕ್ಕೆ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು ಮಾತಾಡ್ತಾಯಿದ್ರು, ಅನೇಕರು ಮಾತಾಡ್ತಾ ಇದ್ದಾರೆ. ಹೌದಪ್ಪ, ಗಾಂಧೀಜಿಯವ್ರ ಬಯಸಂತ ಸಾರಾಯಿ ಮುಕ್ತ ದೇಶ ಇರಬೇಕು, ಅದ ಈ ದೇಶಕ್ಕೆ ಆಧಾರ ಅಂತೇಳಿ. ಆದರೆ ಯಾರೂ ಮಾಡಲಿಕ್ಕೆ ತಯಾರೇ ಇಲ್ಲ. ಆ ದಿಶೆಯಲ್ಲಿ ದಿಟ್ಟ ಹೆಜ್ಜೆ ಇಡುವಂಥದ್ದು, ಭ್ರಷ್ಟಾಚಾರ ಮುಕ್ತ ಇರುವಂಥ ವ್ಯವಸ್ಥೆ ನೋಡಪ್ಪ ಅಂತೇಳಿ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ರೈತರಲ್ಲಿ. ಯಾಕಂದ್ರೆ ಮ್ಯಾಕ್ಸಿಮಮ್ ರೈತರು ಈ ದೇಶದಾಗ 70-75% ರೈತರಿದ್ದಾರೆ. ಆ ರೈತರಲ್ಲೇ ಅಲ್ಲಿ ಜಾತಿ ವ್ಯವಸ್ಥೆ ಐತಿ ಇಲ್ಲ ಅಂತಲ್ಲ. ಆದರೆ ರೈತ ಕುಲ ಅನ್ನೋದು ಒಂದು ಇಲ್ಲಿ ಬಂದುಬಿಡ್ತದೆ. ಆ ಸಂದರ್ಭದಲ್ಲಿ ಒಂದು ಹಾಕುವಂಥ ಎಲ್ಲ ಸಾಹಿತ್ಯಗಳು ಇಲ್ಲಿ ಹೆಚ್ಚಿಗಿದ್ದು. ಯಾಕಂದ್ರೆ ರೈತ ಅಂದರೆ ಅವ ಶೂದ್ರನ, ಇಲ್ಲಿ ಮತ್ತಾರಿಲ್ಲ. ಯಾಕಂದರೆ ಶೂದ್ರ ಅಂತ ದುಡಿಯುವಂಥ ವ್ಯಕ್ತಿ, ಅವರು ಶೂದ್ರರು. ಅದರಲ್ಲಿ ರೈತರ ಮ್ಯಾಕ್ಸಿಮಮ್ ಇದ್ದಾರೆ. ಅದರಲ್ಲಿ ಉಳೋದಕ್ಕೆ ಕೆಳಜಾತಿ ಜನ ಅವರು ಎಲ್ಲ ಕೂಡಿದಾರೆ. ಅದರಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದುಡಿದು ಊಟ ಮಾಡುವಂಥದ್ದು, ಭೂಮಿಯಿಂದ ಊಟ ಮಾಡುವಂಥದ್ದು, ಭೂಮಿ ಮೈಯನ್ನು ನಮಗೆ ಕೊಟ್ಟು, ನಮ್ಮ ಮೈಯ ಬಣ್ಣವನ್ನು ಅದಕ್ಕೆ ಕೊಟ್ಟು ಬದುಕುವಂಥ ಜನ, ಇಂಥ ಜನರ ಜಾಗೃತಿ ಮಾಡುವಂಥದ್ದು. ಅಲ್ಲಿ ಶಿಕ್ಷಣ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿದ್ದು, ಶಿಕ್ಷಣ ಇದ್ದರೂ ಸಹಿತ ಅವರ ಬದಲು ಮಾಡಿಸುವಂಥ ಒಂದು ಶಕ್ತಿ ಉಳ್ಳಂಥ ಶಿಕ್ಷಣ ನಾವು ಇವತ್ತು ಕೊಡ್ತಾ ಇದ್ದೀವಿ ಇಲ್ಲ ಅನ್ನೋಂಥ ಒಂದು ಪ್ರಶ್ನೆನೂ ಇಲ್ಲದ. ಹೀಗಾಗಿ ಈ ನಿಟ್ಟಿನಲ್ಲಿ ಜನಜಾಗೃತಿ ಮಾಡುವಂಥ ಒಬ್ಬ ಜನನಾಯಕ ಇವತ್ತು ಮೇಲೆ ಬರ್ತಾ ಇದ್ದಾರೆ. ಅದು ಖುಷಿ ಪಡುವಂಥ ವಿಷಯ. ಅದನ್ನು ಈಗ ಪ್ರತಿ ಹಳ್ಳಿಗೆ ಮುಟ್ಟಿಸುವಂಥದ್ದು, ಮಧ್ಯದಾಗೆ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇಬ್ಬರು ಜೋಡಿ ಒಂದೆದ್ದು ಪ್ರತಿಯೊಂದು ಹಳ್ಳಿಗಳಿಗೂ ಹಸಿರು ಸೇನೆ ಮತ್ತು ನಮ್ಮ ರೈತ ಸಂಘದ ಶಾಖೆಗಳನ್ನು ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಅಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆ ಅವರು ಮಾಡಿ ಅಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಮ್ಯಾಗಿ ದೊಡ್ಡ ಸಾಹಸಗಳು 80ರ ದಶಕದಲ್ಲೇ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಿಸುತ್ತೆ ಎಲ್ಲರಿಗೂ. ಈ ದೇಶದಲ್ಲಿ ಒಂದು ಪರಿವರ್ತನೆ ಬರ್ತದಪ್ಪ ಅಂತೇಳಿ.
ಒಂದು ಹೊಸ ವ್ಯವಸ್ಥೆ ಬರ್ತದೆ ಅಂತೇಳಿ. ಮತ್ತು ಲಾಸ್ಟ್ ಟೈಮ್ ದೆಹಲಿಯಲ್ಲಿ ಒಂದು ವರ್ಷ ನಿರಂತರವಾಗಿ ರೈತರು ಹೋರಾಡಿದಾಗ ಈ ವ್ಯವಸ್ಥೆ ಬದಲಾಗಬಹುದು ಭಾಳಷ್ಟು ಜನ ತರ್ಕ ಮಾಡಿದರು. ಆದರೆ ಮುಂದೆ ಅದು ಯಾವ ರೀತಿ ಬಿದ್ದು ಹೋಯ್ತು ನೀವು ನೋಡಿದ್ರಿ. ಈಗ ಅಂಥದ್ದು ಮತ್ತೊಮ್ಮೆ ಆಗ್ತದೆ ಅನ್ನೋಂಥ ದೊಡ್ಡ ಪ್ರಶ್ನೆ. ಆ ದಿಶೆಯಲ್ಲಿ ನಮ್ಮಂಥ ಒಂದು ಪತ್ರಕರ್ತರಾಗಿರ್ಬೋದು ಅಥವಾ ಯೂಟ್ಯೂಬರ್ಸರಾಗಿರ್ಬೋದು ಅದು ನಾವು ಈಗ ಜನಕ್ಕೆ ತಿಳಿಸುವಂಥ ಕೆಲಸಗಳು ಮಾಡ್ತಾ ಇದ್ದಾರಪ್ಪ. ಇದು ಒಳ್ಳೆಯ ಹೆಜ್ಜೆ ಅದ. ಯಾಕಂದರೆ ಒಂದು ಮನೇಲಿ ಒಬ್ಬ ಕುಡುಕಿದ್ದಂದ್ರೆ ಮಧ್ಯಾಹ್ನ ದಿವಾಳಿ ಎದ್ದು ಹೇಳ್ತದೆ, ಅದು ಎಬ್ಬಿಸೋ ಅವಶ್ಯಕತೆಯೂ ಇಲ್ಲ, ತಾನೇ ಎದ್ದು ಹೋಗ್ಬಿಡ್ತದೆ. ಶ್ರೀಮಂತರು ಕುಡಿತಿರ್ಬೋದು, ಖರ್ಚು ಮಾಡ್ತಿರ್ಬೋದು, ಅವ್ರು ಬಂಡವಾಳ ಇರ್ತಾರೆ, ದುಡ್ಡೆಲ್ಲ ಹುಟ್ಟಿಸ್ತಾರೆ ಕುಡಿತಾರೋ. ಆದ್ರೆ ಒಬ್ಬ ದುಡಿಯವ ಮುಂಜಾನೆ ಸಾಯಂಕಾಲ ದುಡಿದ್ರೆ ಏನಪ್ಪ ಅಂದ್ರೆ 500 ರೂಪಾಯಿ ಹುಟ್ಟುವುದಿಲ್ಲ, ಅದರಲ್ಲಿ 200-300 ರೂಪಾಯಿ ಬೇರೆ ಸಾರಾಯಿ ಕೊಟ್ಟ $200 ಬದುಕುವಂಥ ಬದುಕು ಕಟ್ಟುವಂಥ ಕೆಲಸಗಳು ನಡೀತಾ ಇದ್ದಾವೆ. ಹೀಗಾಗಿ ಬಡತನಕ್ಕೆ ಇದು ಒಂದು ದೊಡ್ಡ ಕಾರಣ ಆಗಿದೆ ಈ ದೇಶದಲ್ಲಿ. ಯಾಕಂದ್ರೆ ಒಂದದ್ದು ಕುಡಿತನದಿಂದ ನರ್ವ್ ಸಿಸ್ಟಮ್ ಅಂದ್ರೆ ನಮ್ಮ ನರಗಳ ಮೇಲೆ ಮತ್ತು ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗೋದು ಎರಡು ಮಾತ್ರ ಇಲ್ಲ. ಶಾರೀರಿಕವಾಗಿ ಮತ್ತು ಲಿವರ್ ಬಾಧೆ ಆಗ್ತದೆ, ಅದು ಜಠರ ಬಾಧೆ ಆಗ್ತದೆ, ಡೈಜೆಷನ್ ಪವರ್ ಬಾಧೆ ಆಗ್ತಾ ಹೋಗ್ತದೆ. ಈ ಎಲ್ಲ ಮುಂದೆ ಪ್ಯಾನ್ಕ್ರಿಯಾಸ್ ಇದು ಬಾಧೆ ಆಗ್ತದೆ. ಈಗ ಬಾಧೆ ಆಯ್ತಪ್ಪ ಅಂತಂದ್ರೆ ನೀವು ಸಣ್ಣ ವಯಸ್ಸಲ್ಲಿ ಮುದುಕರಾಗಿಬಿಡ್ತೀರಿ, 30-40 ವಯಸ್ಸಲ್ಲ ಮುದುಕರಾಗಿಬಿಡ್ತೀರಿ, 40-50 ವಯಸ್ಸೊಳಗಂತೆ ಫುಲ್ಲಾಗಿ ಹೋಗಿಬಿಡ್ತೀರಿ. ಅದರಿಂದ ಇಡೀ ಕುಟುಂಬ, ಯಾಕಂದ್ರೆ 20 ವಯಸ್ಸಲ್ಲಿ ಮದುವೆ ಆಗಿದ್ರು ಸಹಿತ ನಿಮ್ಮ ಮಕ್ಕಳು ಒಂದು ಹದಕ್ಕೆ ಬಂದ, ಒಂದು ಮಟ್ಟಕ್ಕೆ ಬಂದ, ಸಮಾಜದಲ್ಲಿ ನಿಲ್ಲುವಂಥದ್ದು ಆಗ್ಬೇಕಾಗಿತ್ತಂದ್ರೆ ಅವ್ರಿಗೆ 20-25 ವರ್ಷ ಬೇಕು. ಅಷ್ಟರೊಳಗೆ ನೀವು ದಾಟಿ ಹೋಗಿಬಿಟ್ಟಿರ್ತೀರಿ. ಪಾಪ ಕುಟುಂಬಕ್ಕೆ ಆಧಾರ ಇಲ್ದಂಗೆ ಹೋಗಿಬಿಡ್ತದೆ ಕುಡುಕರ್ತನದಿಂದಾಗಿ. ಆ ಆಧಾರ ಇಲ್ಲದ ಕುಟುಂಬ ಮುಂದೆ ಒಂದಿಷ್ಟು ಆಧಾರ ಕಾರ್ಡ್ ಮೇಲೆ ಅದ್ರ ಮೇಲೆ ಏನೋ ಒಂದಿಷ್ಟು ಸರ್ಕಾರಗಳು ನಮ್ಗೆ ಈ ಸಾರಾಯಿ ಟ್ಯಾಕ್ಸಿಂದ ಒಂದು ಭಿಕ್ಷೆ ಹಾಕಿದಂಗೆ 5 ಕಿಲೋ ಅಕ್ಕಿ 10 ಕಿಲೋ ಅಕ್ಕಿ ಒಂದಿಷ್ಟು ಪುಗಟ್ 12 ರೂಪಾಯಿ ಗಾಡಿ ಒಳಗೆ ನಮ್ಗೆ ಸವಲತ್ತು ಕೊಟ್ಟಂಗೆ ಮಾಡ್ತಾರೆ. ಆದ್ರೆ ಇಡೀ ಒಂದು ಕುಟುಂಬ ಬಿದ್ದು ಹೋದ್ಮೇಲೆ ಪಾಪ ಅದ್ರ ಮೇಲೆ ಬದುಕುವಂಥದ್ದು, ಮಕ್ಕಳ ಶಿಕ್ಷಣ ಬರೋದಿಲ್ಲ, ಮತ್ತೊಂದೆಲ್ಲ ಎಲ್ಲ ಹಾಳಾಗಿ ಹೋಗುವಂಥ ಇದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಅದೇ ಮೂಲ ಕಾರಣ ಇವತ್ತು ಬಡತನಕ್ಕೆ. ಆದ್ರೆ ಅದನ್ನು ನಮ್ಮ ಸರ್ಕಾರಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಇಲ್ಲ ಅದು ಟ್ಯಾಕ್ಸ್ ಬರ್ತದೆ, ಅದನ್ನು ನಾವು ಸಮಾಜ ಉದ್ಧಾರ ಮಾಡ್ತೀವಿ. ಅಲ್ಲ ರೀ, ಕುಟುಂಬದ ಒಬ್ಬ ಮುಖ್ಯ ವ್ಯಕ್ತಿ ದುಡಿಯಾಗ ಹೋಗಿಬಿಟ್ಟು ಬಂತ ಕುಟುಂಬ ಹೆಂಗೆ ಉದ್ಧಾರ ಆಗ್ತದೆ? ಒಬ್ಬ ಹೆಣ್ಣು ಮಗಳ ತನ್ನ ಮಕ್ಕಳನ್ನು ಜೋಪಾನ ಮಾಡಿಕೊಂಡು ಅದನ್ನು ಬದುಕಿಸಿ ಸಾಲಿ ಕಲಿಸಿ ಆ ಹೆಣ್ಣು ಮಗಳಿಂದ ಇವತ್ತು MBBS MS ಅದೇ ಕಾಲ ಬೇರೆ ಹೈಯರ್ ಎಜುಕೇಷನು ಮಾಡ್ಸೋಕ್ಕೆ ಸಾಧ್ಯತೆ ಏನು ರೀ? ಇವನ್ ಸಾಲಿಗೆ ಸಹಿತ ಕಳ್ಸೋಕ್ಕೆ ಸಾಧ್ಯ. ಯಾಕಂದ್ರೆ ಎಲ್ಲ ಪ್ರೈವೇಟೈಸ್ ಚೆನ್ನಾಗಿಬಿಟ್ಟದ. ಪ್ರೈವೇಟ್ದಾಗ ಎಲ್ಲ ಒಳ್ಳೊಳ್ಳೆ ಟೀಚರ್ಗಳನ್ರಿ ಮತ್ತು ಕರ್ಸು ಬಂದಿದ್ದಾವೆ ಇದ್ದಾವೆ. ಗೌರ್ಮೆಂಟ್ ಸ್ಕೂಲ್ದಾಗ ಸರಿಯಾಗಿ ಟೀಚರ್ ಬರೋದ್ರೂ ಆರೋಪಗಳಿದ್ದಾವೆ. ಒಂದಕ್ಕೊಂದು ಲಿಂಕ್ ಅದಾವೆ ರೀ. ಪಾಪ ಅವ್ರು ಬೆಳೆದು ಇಲ್ಲ ಕುಟುಂಬಗಳು ಹಾಳಾಗಿ ಬರೀ ಜೀವನ ಪರ್ಯಂತರ ಒಂದು ಜೀತದಾಳಾಗಿ ಬದುಕುವಂಥದ್ದು. ಮತ್ತು ಅವ್ರಿಗೂ ಚೆನ್ನಾಗಿ ಬಿಡ್ತಾವೆ. ಬೀಡಿದು, ಚುಟ್ಟದು, ಸಿಗರೇಟ್ದು, ತಂಬಾಕದು, ಜೊತೆಗೆ ಈ ಒಂದು ಗುಟ್ಕಾನು, ಅದ್ರ ಮೇಲೆ ಸಾರಾಯಿ, ಇವೆಲ್ಲ ಹತ್ತೋದ್ರಿಂದಾಗಿ ಸಹಜವಾಗಿ ಒಂದು ಸಮಾಜ ಏನಾಗಿಬಿಡ್ತಪ್ಪ ಅದು ಇವತ್ತು ನಿರ್ವೀರ್ಯ ಆಗ್ತದೆ, ಸತ್ತೋಗಿಬಿಡ್ತದೆ. ಇವತ್ತು ಅದ ಪರಿಸ್ಥಿತಿ ಅಕ್ಷರಶಃ ನಮ್ಮ ದೇಶದಲ್ಲಿ ಅದ. ಅದಕ್ಕೆ ಇಂಥದನ್ನು ಉಳಿಸೋ ಸಲುವಾಗಿ ನಮ್ಮ ರೈತ ಸಂಘದವರು ಹೋರಾಟ ಮಾಡ್ತಾ ಇರೋದನ್ನು ನೋಡಿದಾಗ ನಮಗೆ ಖುಷಿ ಅನಿಸೋದಲ್ಲಪ್ಪ. ಅಡ್ಡಿ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ಮಾಡಿರಿ, ಬದಲು ಮಾಡಿರಿ, ವ್ಯವಸ್ಥೆ ಬದಲು ಮಾಡಿರಿ. ಯಾಕಂದ್ರೆ ಭಾಳ ಜನ ಕೂಗು ಹಾಕ್ತಾಯಿದ್ದಾರೆ ಇದು ಬದಲಾಗಬೇಕು ಅಂತೇಳಿ. ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿ ಬದಲಾಗ್ಬೋದು ಅನ್ನೋಂಥ ಭಯ ನಮ್ಮನ್ನು ಕಾಡ್ತಾ ಇದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಹೇಳೋ ಇಷ್ಟ ಏನಪ್ಪ ಅಂತಂದ್ರೆ ಈ ಭ್ರಷ್ಟಾಚಾರ, ಈ ಮದ್ಯ ನಮ್ಮಿಂದ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ ಸರ್ಕಾರವು ದಿಟ್ಟ ನಿರ್ಧಾರ ತೊಗೊಳ್ಬೇಕಾಗಿದೆ, ಜನನೂ ದಿಟ್ಟ ನಿರ್ಧಾರ ಮಾಡ್ಕೋಬೇಕಾಗಿದೆ. ಸರ್ಕಾರದ ದಿಟ್ಟ ನಿರ್ಧಾರ ಮಾಡ್ತದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಇವತ್ತಿನವರೆಗಿನ ಇಡೀ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕರೆಸಿಕೊಂಡು ಸಾರಾಯಿ ಬೇಗಿರೋದು ಅಂಥ ಕೇಜ್ರಿವಾಲ್ ಬಗ್ಗೆ ನೀವು ಕೇಳಿದಿರಿ. ಪ್ರಾಮಾಣಿಕ ಭ್ರಷ್ಟಾಚಾರ ಓಡಿಸ್ಬೇಕು ಮಾಡಬೇಕಂತ ಹೋರಾಟ ಮಾಡಿದಾವೆ. ಕೊನೆಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಾಕಿಕೊಂಡು ಇವತ್ತಿನ ಒಂದು ಕೋರ್ಟ್ ಬಿಡುಗಡೆಗೆ ಹೊರಗಿದ್ದಾರೆ. ಅವ್ರ ಕಡೆಯಿಂದ ಸಾರಾಯಿ ನಿಷೇಧ ಮಾಡಲಿಕ್ಕೆ ಆಗಲಿಲ್ಲ. ಅವರು ಇಲ್ಲರಿ ದುಡ್ಡು ಬಂದು ನಾವು ಉದ್ಧಾರ ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ಕಾರ್ಪೊರೇಟ್ ಮನೋಭಾವದಿಂದಾಗೆ ಕೊನೆಗೆ ಆ ಸಾರಾಯಿ ಸಿಕ್ಕಾಕೊಂಡ್ರು ಮಾಡಿದ್ರು. ಆ ಮಾತು ಬೇರೆ. ಬಟ್ ಅವ್ರಿಗೂ ಆಗಲಿಲ್ಲ. ಅಂದ್ರೆ ರಾಜಕೀಯ ಪಕ್ಷಗಳಿಂದ ಇದು ಸಾಧ್ಯ ಇಲ್ಲ. ಹಾಗೆ ಮಾಡೋರು ಯಾರು? ನಾವೇನು ಮತದಾರ ನಿಲ್ಲಬೇಕಾಗ್ತದೆ. ಅದ್ರ ಮ್ಯಾಕ್ಸಿಮಮ್ ಹುಡುಗರ ಇದ್ದಾರೆ ತಿಳ್ಕೊಂಡ್ರೆ ನೀವು. ಇಲ್ಲ, ಒಳ್ಳೆಯವರು ಇದ್ದಾರೆ, ಹೆಣ್ಮಕ್ಳಿದ್ದಾರೆ, 50% ಹೆಣ್ಮಕ್ಳಿದ್ದಾರೆ. ಯಾಕೆ ರೀ ಹೆಣ್ಮಕ್ಳು ಎದ್ದು ನಿಲ್ತಾರಲ್ಲ? ತಾವ ಅಧಿಕಾರ ಕೈಗೆ ಯಾಕೆ ತೊಗೊಳ್ಬಾರ್ದು? ರೈತರು ಕೈಗೆ ಯಾಕೆ ಅಧಿಕಾರ ತೊಗೊಳ್ಬಾರ್ದು? ಯಾಕಂದ್ರೆ ರೈತರು ಮತ್ತು ಹೆಣ್ಮಕ್ಳು ಕೂಡ್ರೆ ಇಡೀ ವ್ಯವಸ್ಥೆ ಬದಲಾಗಿಬಿಡ್ತದೆ. ಒಳ್ಳೆಯ ರೈತರು ಇದ್ದಾರೆ ಅದರಲ್ಲಿ, ಒಳ್ಳೆಯ ಮನಸ್ಸು ಇದ್ದಂಥವ್ರು. ಅವರು ರೈತ ಹೆಣ್ಮಕ್ಳೆಲ್ಲರೂ ಒಳ್ಳೆಯವ್ರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶದ ವ್ಯವಸ್ಥೆ ಆಗೇ ಆಗ್ತದೆ. ಆ ದಿಶೆಯಲ್ಲೇ ನಮ್ಮ ಚುನಪ್ಪ ಪೂಜಾರಿ ಅವರು ಮತ್ತು ನಮ್ಮ ಇನ್ನೊಬ್ಬರು ಶಶಿಕಾಂತ್ ಗುರೂಜಿಯವರು ಜೊತೆಗೆ ಇನ್ನುಳಿದ ಎಲ್ಲರೂ ಈ ಹೋರಾಟ ಮಾಡ್ತಾಯಿದ್ದಾರೆ. ಮುಕ್ತ ರಾಜ್ಯ ಕಟ್ಟಬೇಕನ್ನುವಂಥ ನಿರ್ಧಾರ ಮಾಡ್ತಾಯಿದ್ದಾರೆ. ಅವ್ರ ನಿರ್ಧಾರ ಯಶಸ್ವಿಯಾಗಲಿ, ಅವ್ರ ಹೋರಾಟದ ಮುಂದುವರಲಿ. ಜೊತೆಗೆ ನಮ್ಮೆಲ್ಲರ ಸಹಾಯ ಸಹಕಾರ ಅವ್ರ ಜೊತೆಗಿರಲಿ. ಯೋಗ್ಯರನ್ನು ಆಯ್ಕೆ ಮಾಡಿ ಯೋಗ್ಯರನ್ನು ಕಳಿಸುವಂಥ ಜವಾಬ್ದಾರಿ ಮತದಾರ ಮೇಲೆ. ಕೊಡೋಕ್ಕೆ ಇಲ್ಲದಂಥವ್ರು ಆಯ್ಕೆ ಮಾಡಿರಿ ಅಂದರೆ ಏನಾದರೂ ಹೊಸದು ಹುಟ್ಟಿತು ಅನ್ನೋದು ಒಂದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ?
ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ನ್ಯೂಸ್ ಮಾಡಿರಿ. H16 ನ್ಯೂಸ್ ಅರ್ಥ ತಿಳಿಸ್ತಾರೆ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.